ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಈಗ ನ್ಯಾಯ ಕೊಡಬೇಕಾದ್ರೆ ಅವರು ಜಡ್ಜು ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ನೇಹ ಮತ್ತು ಕಂಠಿ ಏನೇ ಪ್ರಯತ್ನ ಪಟ್ಟರು ಸಹ ಇಲ್ಲಿ ಯಾವುದು ಸಹ ಸರಿ ಹೋಗ್ತಿಲ್ಲ. ಇನ್ನು ಅಲ್ಲಿ ಕ್ರಿಮಿನಲ್ ಲಾಯರ್ ಇದ್ದಾರಲ್ಲ, ಅವರು ಮುರಳಿ ಪರನೇ ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ಏನೇ ಒಂದು ವಿಷಯ ಇದ್ದರೂ ಸಾಕ್ಷಿ ತೋರಿಸಿ ಅಂತಾರೆ. ಇನ್ನು ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿಯೇ ಹೊರತು ಮಾತಲ್ಲ. ಈಗ ಎಷ್ಟೇ ನಿಜ ಹೇಳಿದ್ರು ಸಹ ಇಲ್ಲಿ ಸಹನ ಮಾತನ್ನು ಯಾರೂ ಸಹ ನಂಬ್ತಾ ಇಲ್ಲ. ಅಷ್ಟೇ ಅಲ್ಲದೆ ಈಗ ಇದನ್ನೆಲ್ಲ ಗಮನಿಸಿ ಈಗ ತೀರ್ಪು ಕೊಡಬೇಕಾದ್ರೆ ಇದೆಲ್ಲ ಮೋಸ ಮಾಡಿ ಅಂದರೆ ಸುಳ್ಳಾಗಿ ಆಪಾದನೆ ಮಾಡಿರೋದ್ರಿಂದ ನಿಮಗೆ 7 ವರ್ಷ ಜೈಲು ಶಿಕ್ಷೆ ಆಗ್ತಿದೆ ಅಂತ ಹೇಳಿ ಇನ್ನೂ ಅಲ್ಲಿ ನ್ಯಾಯ ಕೊಡುವಂತಹ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಅದೇ ಹೇಳ್ಬೇಕಾದ್ರೆ ಜಡ್ಜು ಆ ರೀತಿ ಹೇಳಬೇಕಾದ್ರೆ ಅಷ್ಟರಲ್ಲಿ ಆಗ ಕಾಳಿ ಅಲ್ಲಿಗೆ ಬರ್ತಾನೆ. ಇನ್ನು ಅವನು ಕಾಳಿ ಅಲ್ಲಿಗೆ ಬಂದು ಇನ್ನು ಪ್ಲೀಸ್ ಇದೊಂದೇ ಒಂದ್ಸತಿ ಈ ರೆಕಾರ್ಡನ್ನು ನೋಡಿ, ಈ ಸಾಕ್ಷಿಯನ್ನು ನೋಡಿ ನನ್ನನ್ನು ಪ್ಲೀಸ್ ಕಟೆಗೆ ಬಿಡಿ, ನಾನೊಂದು ನಿಮಿಷ ಮಾತಾಡಬೇಕು ಅಂತ ಇಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈಗ ಅದನ್ನೆಲ್ಲ ತಡೆಯೋದಕ್ಕೆ ಇನ್ನು ವಕೀಲರು ಎಷ್ಟೋ ಪ್ರಯತ್ನವನ್ನು ಪಡ್ತಾರೆ. ಆ ಕ್ರಿಮಿನಲ್ ಲಾಯರ್ ಎಲ್ಲ ಪ್ರಯತ್ನ ಪಟ್ಟರು. ಈಗ ಇಲ್ಲಿ ಸಹನ ಕಡೆ ಇದ್ದಂತಹ ಲಾಯರ್ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಆಗ ಅವರು ಇದನ್ನೆಲ್ಲ ಅವಕಾಶ ಮಾಡಿ ಕೊಡಿ ಅಂತ ಹೇಳಿ ಗ್ರಾಂಟೆಡ್ ಅಂತ ಹೇಳ್ತಾರೆ. ನಂತರ ಇನ್ನೂ ಅವ್ನು ಬಂದು ಪ್ಲೀಸ್ ಈ ವಿಡಿಯೋವನ್ನು ಪ್ಲೇ ಮಾಡಿ ಅಂತ ಹೇಳಿ ಕಾಳಿ ಬಂದು ಹೇಳ್ತಾನೆ. ಈಗ ಕಾಳಿ ಬಂದಿದ್ದು ನೋಡಿ ಅಲ್ಲಿ ಎಲ್ಲರಿಗೂ ಸಹ ಶಾಕ್ ಆಗ್ತಿದೆ. ಇವನೇನು ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಈಗ ಮುರಳಿ, ಸಹನ, ಸ್ನೇಹ, ಕಂಠಿ ಎಲ್ಲರಿಗೂ ಸಹ ಶಾಕ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮುರಳಿ ಮತ್ತು ಅವರ ಅಮ್ಮ ಮತ್ತು ಅವ್ರ ಭಾವ ನೋಡೋದಾದರೆ ಇನ್ನೂ ಈ ಕಾಳಿ ಬಂದು ಏನೇನು ಮಾಡ್ತಾನೋ, ಅಯ್ಯೋ ಏನು ಮಾಡೋದೀಗ, ಇವನ್ನೆಲ್ಲ ಸುಳ್ಳು ಹೇಳ್ತಾನೆ ಅಂತ ಅವ್ರ ಹತ್ರ ಎಷ್ಟೇ ಹೇಳಿದ್ರು ಸಹ ಅವ್ರು ಯಾರೂ ನಂಬೋದಿಲ್ಲ. ಅವ್ನು ಏನು ಹೇಳ್ತಾನೆ ಹೇಳಿ ಬಿಡು ಅಂದಾಗ ಇಬ್ಬರು ಎದ್ರುಕೊಂಡು ಕೂತಿರ್ತಾರೆ. ಇನ್ನೂ ಆ ಸಾಕ್ಷಿ ಆಧಾರವನ್ನು ನೋಡಿ ಅಂತ ಹೇಳಿ ಇನ್ನು ಮೊಬೈಲನ್ನು ಈಗ ನ್ಯಾಯಾಧೀಶಕ್ಕೆ ಜಡ್ಜಿಗೆ ಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಇನ್ನು ಈಗ ಸಹನ ಲಾಯರ್ ಕೇಳಿದಾಗ ಇಲ್ಲ ಅದಕ್ಕೆಲ್ಲ ಆಗೋದಿಲ್ಲ, ಇಲ್ಲೇ ತೀರ್ಮಾನ ಅಂತ ಹೇಳಿ ಇನ್ನು ಹೇಳ್ಬೇಕಾದ್ರೆ ಈಗ ಅಲ್ಲಿ ವಿನೋದ ತುಂಬ ಖುಷಿ ಪಡ್ತಾಳೆ. ಹೆಂಗೋ ನನ್ನ ಮತ್ತು ಮುರಳಿ ಮದುವೆ ಆಗೋಗುತ್ತೆ ಅಂತ. ಆದರೆ ಇಲ್ಲಿ ಹೈ ಟ್ವಿಸ್ಟ್ ಅನ್ನೋ ಅಲ್ಲಿ ಕಾಳಿ ಬಂದು ಈಗ ಅವ್ನ ಮೊಬೈಲನ್ನು ಕೊಟ್ಟಿದ್ದಾರೆ. ಇದೇನಿದೆ ಸಾಕ್ಷಿ, ಇದನ್ನು ಒಂದು ನಿಮಿಷ ನೋಡಿ ಅಂತ ಹೇಳಿ ಕಾಳಿ ರಿಕ್ವೆಸ್ಟ್ ಮಾಡ್ಕೊಳೋದ್ರಿಂದ ಈಗ ಜಡ್ಜು ಅದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ದಾರೆ. ಈಗ ಅದನ್ನೆಲ್ಲ ಈಗ ಡಿಸ್ಪ್ಲೇಗೆ ಹಾಕಿ ಎಲ್ಲರೂ ನೋಡಿ ಅಂತ ಪ್ಲೇ ಮಾಡಬೇಕಾದ್ರೆ ಅಲ್ಲಿ ಈಗ ಮುರಳಿ ಅಮ್ಮ ಮತ್ತು ಅವ್ರ ಭಾವ ಮಾತಾಡ್ತಿರೋ ಎಲ್ಲ ಇಮೇಜು ಅಂದರೆ ವಿಡಿಯೋ ಸಹ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನೆಲ್ಲ ನೋಡಿ ಇಲ್ಲಿರೋರಿಗೆಲ್ಲ ತುಂಬ ಶಾಕ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಅದನ್ನೆಲ್ಲ ನೋಡಿ ಈಗ ಮುರಳಿಗೆ ತುಂಬ ಶಾಕ್ ಆಗಿದೆ. ನಮ್ಮಮ್ಮ ಈ ರೀತಿ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಅವನಂತೂ ಒಂದು ಸೆಕೆಂಡ್ ಏನೂ ಮಾತಾಡ್ತಿಲ್ಲ. ಅವನಂತೂ ಸುಮ್ಮನೆ ನಿಂತ್ಬಿಟ್ಟಿದ್ದಾನೆ. ಇನ್ನು ಇದನ್ನೆಲ್ಲ ನೋಡಿ ಅಲ್ಲಿ ಕಾಳಿ ಮತ್ತು ಅವರೆಲ್ಲ ತುಂಬ ಖುಷಿ ಪಡ್ತಿದ್ದಾರೆ, ಹೆಂಗೂ ಸಾಕ್ಷಿ ಸಿಕ್ತಲ್ಲ ಅಂತ. ಇಲ್ಲಿ ಸ್ನೇಹ ಮತ್ತು ಕಂಠಿ ನೋಡೋದಾದರೆ ಹೆಂಗೂ ಸದ್ಯ ಒಳ್ಳೇದಾಯಿತು ಅಂತ, ಹೆಂಗೂ ನಮ್ಮ ಮಕ್ಕಳಿಗೆ ಶಿಕ್ಷೆ ಆಗ್ತಿತ್ತು ಅಂತ ಅವಳು ಇನ್ನೂ ಬೇಜಾರನ್ನು ಮಾಡಿಕೊಂಡು ಖುಷಿಯನ್ನು ಪಡ್ತಿದ್ದಾಳೆ. ಈಗ ಸ್ನೇಹಗೆ ಅರ್ಥ ಆಗಿರಬೇಕು, ಇನ್ನು ಕೋರ್ಟು ಕಚೇರಿ ಅಂತ ಅಲ್ಲಿತಾ ಹೋದರೆ ಇಷ್ಟು ಲೇಟ್ ಆಗುತ್ತೆ, ನಮ್ಮ ಅತ್ತೆ ಹೇಳಿದೆ ಸರಿ, ಅಲ್ಲೇಟ್ರೆ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಯಾವಾಗಲೂ ಸಹ ಆ ರೀತಿ ಇರಬೇಕು ಅಂತ ಈಗ ಸ್ನೇಹಗೆ ಅನ್ನಿಸ್ತಿರಬೇಕು. ಅಷ್ಟೇ ಆದರೆ ಈಗ ಸಹನಾಗೆ ತುಂಬ ಖುಷಿ ಆಗ್ತಿದೆ. ಇಷ್ಟು ದಿವಸ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ಅಂತ ಹೇಳಿ ಈಗ ಸುಳ್ಳು ಆಪಾದನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಲ್ಲ ನಿಜ ಅಂತ ಗೊತ್ತಾಗ್ತಿದೆ. ಇಷ್ಟೆಲ್ಲ ಆದಮೇಲೂ ಸಹ ಈಗ ಮುರಳಿಗೆ ಸಹನ ಮೇಲೆ ತುಂಬ ನಂಬಿಕೆ ಬಂದಿದೆ. ಅಷ್ಟೇ ಅಲ್ಲದೆ ಈಗ ಅವ್ರ ಅಮ್ಮನ ಮೇಲೆ ಅವನಿಗೆ ಜಿಗುಪ್ಸೆ ಸಹ ಬಂದಿದೆ. ಇನ್ನು ಈ ವಿಡಿಯೋ ಎಲ್ಲ ನೋಡಿದ ಮೇಲೆ ಇನ್ನು ಸಹನ ಕಡೆ ಲಾಯರು ನೋಡಿದ್ರಾ ಯಾವಾಗಲೂ ಸಾಕ್ಷಿ ಇಲ್ಲ ಅಂತ ಹೇಳ್ತಿದ್ದಾರೆ, ಸಾಕ್ಷಿ ಸಮೇತ ಸಿಕ್ತಲ್ಲ, ಈಗ ಏನು ಹೇಳ್ತೀರಾ ಅಂತ ಹೇಳಿ ಅವ್ರು ಕ್ರಿಮಿನಲ್ ಲಾಯರ್ಗೆ ಹೇಳ್ತಾ ಇದ್ದಾರೆ. ಅವರ ಆ ವಿಡಿಯೋವನ್ನು ನೋಡಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಈಗ ಜಡ್ಜ್ ಅದನ್ನೆಲ್ಲ ನೋಡಿ ಇಷ್ಟೊಂದೆಲ್ಲ ಆಗಿದೆಯಾ, ಹಾಗಾದರೆ ಪೊಲೀಸ್ ಅವರನ್ನು ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿ ಈಗ ಮುರಳಿ ಮತ್ತು ಅವ್ರ ಅಮ್ಮನಿಗೆ ಅವ್ರ ಭಾವನಿಗೆ ಹೇಳಬೇಕಾದ್ರೆ ಇನ್ನು ಮುರಳಿ ಒಂದೇ ಒಂದು ಮಾತು ಸಹ ಅವ್ರು ಆಗ್ತಾ ಇಲ್ಲ. ಅವನು ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಅವನಿಗೆ ನಂಬಬೇಕೋ ಇಲ್ವೋ ಅನ್ನೋಷ್ಟು ಕನ್ಫ್ಯೂಸ್ ಆಗಿದೆ. ಯಾಕಂದರೆ ಅವ್ರ ಅಮ್ಮನ ಅಷ್ಟು ನಂಬಿ ಈಗ ಸಹನನೇ ಬಿಟ್ಕೊಡೋದಕ್ಕೆ ರೆಡಿ ಆಗಿದೆ. ಆದರೆ ಇಲ್ಲಿ ನೋಡಿದ್ರೆ ಹೈ ಟ್ವಿಸ್ಟ್ ಅನ್ನೋ ಹಾಗೆ ಇಲ್ಲಿ ಕಾಳಿ ಸಾಕ್ಷಿ ತಗೊಂಡ್ಬಂದು ಎಲ್ಲ ಸಹ ಆಗಿದೆ. ಕಾಳಿ ಎಷ್ಟು ಒಳ್ಳೆಯನಾಗಿರೋದ್ರಿಂದನೇ ಇದು ಸಾಧ್ಯ ಆಗಿದ್ದು. ಅಷ್ಟೇ ಅಲ್ಲದೆ ಈಗ ಪುಟ್ಟಕ್ಕ ಮತ್ತು ಅವ್ರ ಮಕ್ಕಳು ಒಳ್ಳೆತನ ಈಗ ಕಾಳಿನೂ ಸಹ ಒಳ್ಳೆಯನಾಗಿ ಮಾಡಿದೆ. ಮತ್ತು ಅಷ್ಟೇ ಅಲ್ಲದೆ ಈಗ ಜಡ್ಜು ಸಹ ಮುಂದಿನ ನ್ಯಾಯವನ್ನು ಮಾಡ್ತಿದ್ದಾರೆ. ಏನಂದರೆ ಇನ್ನು ಅವರು ಹಾಕಿರೋದೇನೆಂದರೆ ಅವರಿಬ್ಬರು ಸಹ ದೂರ ಆಗಬೇಕು ಅಂತ. ಈಗ ಆ ಡಿವೋರ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅವ್ರು ಮಾತಾಡಬೇಕಾದ್ರೆ ಇನ್ನೂ ಅವರು ಕೇಳ್ತಿದ್ದಾರೆ ಏನು ಮಾಡೋದು ಅಂತ. ಆದರೆ ಇಲ್ಲಿ ಪಾಪ ಒಳ್ಳೆಯರಾಗಿರೋದ್ರಿಂದ ಅಲ್ಲಿ ಜಡ್ಜು ಏನು ಮಾಡ್ತಿದ್ದಾರೆ ಅಂದರೆ ಫಸ್ಟಿಗೆ ಇವ್ರು ಹೇಳಿರೋ ಪ್ರಕಾರ ಇವರಿಬ್ಬರು ಸಹ ಬೇರೆ ಆಗೋದಕ್ಕೆ ಕಾರಣ ಅವರ ಅಮ್ಮ ಮತ್ತು ಇವರಿಬ್ಬರು ಈಗಲೂ ಪ್ರೀತಿಸ್ತಾ ಇದ್ದಾರೆ. ಈಗ ನಾನು ತೀರ್ಮಾನ ಕೊಟ್ಟರೆ ಅದು ಸುಳ್ಳಾಗುತ್ತೆ ಅಂತ ಹೇಳಿ ಈಗ ಜಡ್ಜ್ ಇದ್ದವರು ನೋಡಿ ನೀವಿಬ್ಬರು ಸ್ವಲ್ಪ ಸಮಯ ಬೇಕಾಗುತ್ತೆ ಅನಿಸುತ್ತೆ, ಕಾಲ ಅವಧಿ, ಆದ್ದರಿಂದ ದಯವಿಟ್ಟು ನೀವು ಇನ್ನೊಂದು 6 ತಿಂಗಳು ಇದನ್ನು ಮುಂದಕ್ಕೆ ಬಿಡ್ತಾ ಇದ್ದೀನಿ, ನೀವು ನಿರ್ಧಾರ ಮಾಡಿ ನಿಧಾನಕ್ಕೇ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳಿ ಈಗ ಮುರಳಿ ಏನು ಮಾತಾಡ್ತಿಲ್ಲ. ಅವನು ಒಂದೇ ಸಮ ಬೇಜಾರಾಗಿರೋನ ಮುಖ ಇಟ್ಕೊಂಡು ಈಗ ಸಹನಾನೇ ನೋಡ್ತಾ ಇದ್ದಾನೆ. ಅಷ್ಟೇ ಈಗ ಇದೆಲ್ಲನೂ ಸಹ ಎಲ್ಲರಿಗೂ ಖುಷಿ ಆಗ್ತಿದೆ. ಆದರೆ ಇಲ್ಲಿ ಸಹನಾಗೆ ತುಂಬ ಬೇಜಾರಾಗ್ತಿದೆ. ನನ್ನನ್ನೇ ಅರ್ಥ ಮಾಡ್ಕೊಂಡಿಲ್ಲ ಗಂಡ, ಈ ಸಾಕ್ಷಿ ನೋಡಿ ಒಪ್ಕೊಂಡ್ರೆ ಏನು ಬಂತು ಅಂತ ಹೇಳಿ ಈಗ ಸಹನ ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ಈಗ ಲಾಯರ್ ಹತ್ರ ಹೇಳ್ತಾ ಇದ್ದಾರೆ.
ಮಹಾಸ್ವಾಮಿಗಳೇ, ದಯವಿಟ್ಟು ಇವತ್ತೇನೆ ಈ ಡಿವೋರ್ಸನ್ನು ಕೊಟ್ಬಿಡಿ, ನನಗೆ ಸಾಕು ಇದು ಜೀವನ ಅಂತ ಹೇಳ್ತಾ ಇದ್ದಾಳೆ. ಆಗ ಅದನ್ನೆಲ್ಲ ಕೇಳಿಸ್ಕೊಂಡು ಮುರಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ತಪ್ಪು ನನ್ನಿಂದ ಆಗಿದೆ, ಏನು ಮಾಡೋದು ಅಂತ ಅವ್ನು ಬೇಜಾರು ಮಾಡ್ಕೊಂಡಿದ್ದೆ. ಇನ್ನೊಂದು ಕಡೆಯಲ್ಲಿ ಪೊಲೀಸವರು ಅವರ ಅಮ್ಮ ಮತ್ತು ಅವ್ರ ಭಾವನ ಎಳ್ಕೊಂಡು ಹೋಗ್ತಿದ್ರು. ಇಲ್ಲಿ ಏನು ಸಹ ಕೇರ್ ಮಾಡ್ದಲೇ ಇಲ್ಲಿ ಮುರಳಿ ನಿಂತಿದ್ದಾನೆ. ಈಗ ಅವನಿಗೆ ಅರ್ಥ ಆಗಿರಬೇಕು ಏನು ನಿಜ ಏನು ಸುಳ್ಳು ಅಂತ. ಅಷ್ಟರಲ್ಲಿ ಈಗ ಕಂಠಿ ಮತ್ತು ಸ್ನೇಹಗೆ ತುಂಬ ಖುಷಿಯಾಗಿದೆ ಇದೆಲ್ಲ ಆಗಿರೋದು. ನಮ್ಮ ಅಕ್ಕನಿಗೆ ಮೋಸ ಆಗೋದಕ್ಕೆ ಹೆಂಗೂ ಬಿಡಲಿಲ್ಲ ಅಂತ ಹೇಳಿ ಕಾಳಿ ಬಗ್ಗೆ ಇವ್ರಿಗೆ ಕನಸು ಸಹ ಬಂದಿದೆ. ಹಾಗಾದರೆ ಇನ್ನು ಮುರಳಿ ಮಾಡಿರೋ ತಪ್ಪನ್ನು ಅವನು ಅರ್ಥ ಮಾಡಿಕೊಂಡು, ಅಂದರೆ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಈಗ ಸಹನ ಮುಂದೆ ಹೇಳ್ಕೊಂಡು ಅವನು ಸಹನ ಜೊತೆ ಒಂದಾಗ್ತಾನ, ಅಥವಾ ಇನ್ನೂ ಈಗ ಅವನು ಯಾರಿಗೂ ಸಹ ಈ ರೀತಿ ಮಾಡಿರೋ ಮೋಸಕ್ಕೆ ತಲೆ ಆಗದಲೇ, ಅಂದರೆ ಏನು ಮಾತಾಡೋಕ್ಕಾಗ್ದಲೇ ಕಂಠಿ ಜೊತೆ ಬೇರೆ ಕಿತ್ತಾಡ್ಕೊಂಡಿದ್ದಾನೆ. ಈಗ ಸ್ನೇಹ ಜೊತೆ ಬೇರೆ ಇನ್ನು ನಾನು ವಿನೂತನ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಹಾಕಿದ್ದೇನೆ. ಅದೆಲ್ಲದ್ರ ನಡುವೆ ಈಗ ಅವನು ಯಾರನ್ನ ಮಾತಾಡ್ತಾನೆ ಅಥವಾ ಹಾಗೆ ಮನೆಗೆ ಹೋಗ್ತಾನೆ. ಇಲ್ಲಿ ಸಹನ ನೋಡಿದ್ರೆ ಅವ್ರು ಒಪ್ಕೊಂಡ್ಲಿ ಅಥವಾ ಅವ್ರ ಅಮ್ಮನೇ ತಪ್ಪು ಅಂತ ಗೊತ್ತಾರೋ ಸಹ ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮುರಳಿ ಜೊತೆ ಇರೋದಿಲ್ಲ, ನಾನು ಅವ್ರ ಮನೆಗೆ ಒಸ್ಲಿಕ್ಕೆ ಕಾಲಿಕ್ಕಲ್ಲ ಅಂತ ಹೇಳಿದ್ದಾಳೆ. ಹಾಗಾದರೆ ಇನ್ನು ಮುರಳಿ ಬಂದು ಕ್ಷಮೆ ಕೇಳಿದ್ರು ಈಗ ಸಹನ ಒಪ್ಕೊಳ್ಳೋ ಪರಿಸ್ಥಿತಿಲಿ ಇದ್ದಾಳ. ಹಾಗಾದರೆ ಇನ್ನು ಮುರಳಿ ನಾನು ಮಾಡಿರೋ ತಪ್ಪಿಗೆ ಶಿಕ್ಷಣ ಇಲ್ಲ ಅಂತ ಹೇಳಿ ಏನಾದರೂ ಸುಮ್ಮನೆ ಇದ್ದರೆ ಆಗ ಕಂಠಿ ಮತ್ತು ಸ್ನೇಹ ಹೋಗಿ ಇನ್ನೂ ಅವರನ್ನು ಬಿಡಿ, ತಪ್ಪು ಯಾರು ಮಾಡಲ್ಲ, ಎಲ್ಲರೂ ಸಹ ತಪ್ಪು ಮಾಡ್ತಾರೆ ಅಂತ ಸಮಾಧಾನ ಮಾಡಿ ಇನ್ನೂ ಅವ್ರ ಅಕ್ಕ ಮತ್ತು ಭಾವನ ಒಂದು ಮಾಡ್ತಾರ. ಇನ್ನು ಅಷ್ಟೇ ಅಲ್ಲದೆ ಮುರಳಿನ ಒಪ್ಸೋದು ಈಸಿ, ಆದರೆ ಇದನ್ನೆಲ್ಲ ಸಹನ ಒಪ್ಕೋತಾಳೆ. ಅವಳಂತೂ ಗಟ್ಟಿ ನಿರ್ಧಾರ ಮಾಡಿದ್ದಾಳೆ, ಯಾವುದೇ ಕಾರಣಕ್ಕೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಪುಟ್ಟಕ್ಕನ್ನು ನೋಡೋದಾದರೆ ಅವಳು ತುಂಬ ಬೇಜಾರಲ್ಲಿದ್ದಾಳೆ. ದೇವರೇ, ನನ್ನನ್ನು ಬೇಕಾದ್ರೆ ನನ್ನನ್ನು ಕರ್ಕೊಂಡ್ಬಿಡು, ನನ್ನನ್ನು ಸಾಯಿಸ್ಬಿಡು, ನನ್ನ ಮಕ್ಳಿಗೆ ಮಾತ್ರ ಒಳ್ಳೆ ಜೀವನ ಕೊಡಪ್ಪ. ಅಷ್ಟೇ ಅಲ್ಲದೆ ಈಗ ಪುಟ್ಟಕ್ಕನ ನಿಸ್ವಾರ್ಥತೆಗೆ ಈಗೆಲ್ಲ ನಿಜನೇ ಆಗ್ತಿದೆ. ಅವಳು ದೇವ್ರ ಮುಂದೆ ಹೋಗಿ ದೇವ್ರೆ ನನ್ನನ್ನು ಬೇಕಾದ್ರೆ ಏನಾದರೂ ಮಾಡು, ನನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊತಿದ್ದಾಳೆ. ಪುಟ್ಟಕ್ಕ ಮತ್ತು ಅವ್ರ ಮಕ್ಕಳು ಯಾರಿಗೂ ಸಹ ಕೆಟ್ಟದ್ದು ಮಾಡಬೇಕು ಅಂತ ಇಷ್ಟಪಟ್ಟವರೇ ಅಲ್ಲ. ಈಗ ಕೆಟ್ಟದಾದರೆ ಇನ್ನು ಆ ದೇವರಿದ್ದಾನೆ ಅಂತ ಹೇಳಿ ಇರ್ತಾನೆ ಅಂತ ಹೇಳಿ ಈಗ ಬಂಗಾರಮ್ಮ ಹೇಳಿದರು, ಆ ಮಾತು ನಿಜ ಆಗ್ತಾ ಇದೆ. ಈಗ ಪುಟ್ಟಕ್ಕ ಅಂದ್ಕೊಂಡಿರೋ ಹಾಗೆ ಅವ್ರ ಮಕ್ಕಳು ಜೀವನ ಸರಿ ಆಗ್ತಿದೆ. ಆದರೆ ಇಲ್ಲಿ ಇನ್ನೊಂದು ತೊಡಕು ಅಂದರೆ ಇಲ್ಲಿ ಸಹನ ಜೀವನ ಈಗೇನೋ ಸರಿ ಹೋಯ್ತು, ಈಗಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಮುರಳಿಗೆ ಎಲ್ಲ ಅರ್ಥ ಆಗುತ್ತೆ, ಅವಾಗ ಒಂದು ಹಾಗೆ ಆಗ್ತಾರೆ. ಇನ್ನು ಕಂಠೀಳಿರೋ ಪ್ರಕಾರ ಇನ್ನು ಅಂದರೆ ಅವ್ರ ಅಮ್ಮನ ಬಗ್ಗೆ ಎಲ್ಲ ನಿಜ ಗೊತ್ತಾದರೆ ಖಂಡಿತವಾಗೂ ಮುರಳಿ ಅವ್ರ ಹೆಂಡತಿ ಜೊತೆ ವಾಪಸ್ ಬಂದೇ ಬರ್ತೇನೆ ಅಂತ ಹೇಳಿದ್ರು, ಅದು ಸಹ ನಿಜ ಆಗುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಅಂದರೆ ಈಗ ಸ್ನೇಹ ಜೀವನದಲ್ಲಿ ಡಿವೋರ್ಸ್ ಅನ್ನೋ ವಿಷಯ ಅವಳಿಗೂ ಬಂದಿದೆ. ಇನ್ನು ಕಂಠಿಗೆ ಗೊತ್ತಾಗ್ದಲೇ ಇನ್ನೂ ಅಲ್ಲಿರುವಂತಹ ರಾಧಾ ಮೋಸ ಮಾಡಿ ಇನ್ನು ಕಂಠಿಯ ಮುಗ್ಧತೆಯನ್ನು ಬಳಸ್ಕೊಂಡು ಅದಕ್ಕೆ ಸೈನ್ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಮುಂದೆ, ಇನ್ನು ಸ್ನೇಹ ಮತ್ತು ಕಂಠಿ ಒಂದಾಗಿರ್ತಾರ. ಈಗ ಬೇರೆ ನಾನು ನಿಮ್ಮ ಹತ್ರ ತಕ್ಕ ಸೊಸೆ ಅಂತ ಹೇಳಿಸ್ಕೊತೀನಿ ಅಂತ ಬಂಗಾರಮ್ಮನಿಗೆ ಮಾತು ಕೊಟ್ಟು ಇಲ್ಲಿ ಸ್ನೇಹ ಬಂದಿದ್ದಾಳೆ. ಇಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಈಗ ಇನ್ನೊಂದು ಸಾಕ್ಷಿಯನ್ನು ಹುಡುಕಬೇಕಾಗಿದೆ. ಇನ್ನೂ ಈಗ ಸ್ನೇಹ ರಾಧಾನೇ ಈ ತಪ್ಪೆಲ್ಲ ಮಾಡಿರೋದು ಅಂತ ಗೊತ್ತಿದ್ರು ಅದನ್ನು ಹುಡ್ಕೋದಕ್ಕೆ ಅವಳಿಗೆ ಸಾಕ್ಷಿ ಬೇಕಾಗಿದೆ. ಪ್ರತಿದಿನ ಇಲ್ಲಿ ಬಂಗಾರಮ್ಮನ ಮನೆಯಲ್ಲಿ ಸ್ನೇಹ ವ್ಯಾಲ್ಯೂ ಕಡಿಮೆ ಆಗ್ತಾನೇ ಇದೆ. ಆ ರೀತಿಯಾಗಿ ಇಲ್ಲಿ ಬೇಕಂತ ಮಾಡ್ತಿದ್ದಾಳೆ ರಾಧಾ. ಅದೇನೇ ಆದರೂ ಈಗ ಕಂಠಿ ಮತ್ತು ಅವರ ಮಾವ ಮತ್ತು ಈಗ ಬಂಗಾರಮ್ಮನಿಗೂ ಈಗ ಸ್ನೇಹ ಏನು ಅಂತ ಗೊತ್ತು. ಸ್ನೇಹನ ಜೀವನ ಅವಳ ಹಿಂದಿನ ಕಥೆಯೆಲ್ಲ ಕೇಳಿ ಈಗ ಬಂಗಾರಮ್ಮನೂ ಸಹ ಸ್ನೇಹನ ನಿಧಾನವಾಗಿ ಒಪ್ಕೊತಾ ಇದ್ದಾರೆ. ಹಾಗಾದರೆ ಈಗ ಸ್ನೇಹ ಎಲ್ಲ ಸಾಕ್ಷಿನ ಒಡೆದು ತಕ್ಕ ಸೊಸೆ ಆಗ್ತಾಳ, ಬಂಗಾರಮ್ಮನಿಗೆ ತಕ್ಕ ಸೊಸೆ ಅಂತ ಹೆಸರು ಪಡ್ಕೋತಾಳ. ಅಷ್ಟೇ ಅಲ್ಲದೆ ಈಗ ಇಲ್ಲಿ ಮುರಳಿ ಅವ್ರ ಅಮ್ಮನ ಹತ್ರ ಮಾತಾಡ್ದಲೇ ಅಥವಾ ಹೋಗಿ ಅವ್ರ ಅಮ್ಮನಿಗೆ ಸರಿಯಾಗಿ ಬೈದು ಬರ್ತಾನೆ. ಇನ್ನು ಸಹನ ಜೊತೆ ಜೀವನವನ್ನು ಇನ್ನು ಅವನು ಈ ರೀತಿ ಕಟ್ಕೊತಾನೆ. ಇದೆಲ್ಲ ಮುಂದೆ ಏನಾಗುತ್ತೆ. ಅಷ್ಟೇ ಅಲ್ಲದೆ ಈಗ ಸ್ನೇಹ ಮತ್ತು ಅವರು ಕಂಠಿ ಎಲ್ಲರೂ ಸಹ ಈಗ ತುಂಬ ಥ್ಯಾಂಕ್ಸನ್ನು ಕಾಳಿಗೆ ಹೇಳ್ತಿದ್ದಾರೆ. ಕಾಳಿಯಿಂದನೇ ಇದೆಲ್ಲ ಆಗಿದ್ದು. ಯಾಕಂದರೆ ಕಾಳಿ ಇಷ್ಟು ದಿವಸ ಎಷ್ಟು ನಿಜವನ್ನು ಹೇಳೋಕ್ಕೋದ್ರು, ಒಂದು ನಿಮಗೆ ಆಧಾರ ಬೇಕು, ಏನು ಪ್ರೂಫ್ ಇಲ್ಲ ಅಂದರೆ ಅಲ್ಲಿ ಏನು ಸಾಧಿಸೋಕ್ಕಾಗಲ್ಲ ಕೋರ್ಟಲ್ಲಿ ಅಂತ ಎಷ್ಟೋ ಜನರ ಹತ್ರ ಹೇಳ್ತಾ ಇದ್ರು. ಆದರೂ ಸಹ ಈಗ ಕಾಳಿ ಅವನು ಹೇಳ್ದಾಗೆ ಅವನೇ ಬಂದು ಮಾಡಿದ್ದಾನೆ. ಯಾರೂ ಸಹ ಅವ್ನ ಮಾತು ಕೇಳಲಿಲ್ಲ ಅಂದರೂ ಈಗ ಪಾಪ ಅವನು ಸಹನಾಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ರಿಸ್ಕನ್ನು ತೊಗೊಂಡಿದ್ದಾನೆ. ಇನ್ನು ಈಗ ಅವನು ಸಹ ಆಚೆ ಇರ್ತಾನೆ. ಇನ್ನು ಮುರಳಿ ಮತ್ತೆ ಎಷ್ಟು ಹೇಳಿದ್ರು ಸಹ ಸಹನ ಡಿವೋರ್ಸ್ ಬೇಕು ಅಂತ ಹೇಳ್ತಿರ್ತಾಳೆ. ಅದನ್ನು ನೋಡಿ ಇನ್ನು ಕಾಳಿ ಹೇಳ್ತಾನೆ, ನೋಡಿ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಸಾಕ್ಷಿಯನ್ನು ತಂದಿದ್ದು ನೀವು ಮತ್ತೆ ಅಂದರೆ ಸಹನ ಮತ್ತು ಮುರಳಿ ಒಟ್ಟಿಗೆ ಇರಲಿ ಅಂತ, ಅದ್ಬಿಟ್ಟು ನೀವು ಈ ರೀತಿ ದೂರ ಆದರೆ ನಾನು ಸಾಕ್ಷಿ ತಗೋ ಏನೂ ಉಪಯೋಗ ಇರೋದಿಲ್ಲ. ಇನ್ನು ನಾನು ಇಷ್ಟಪಟ್ಟಿದ್ದು ಹುಡುಗಿ ಚೆನ್ನಾಗಿರಲಿ ಅಂತ ಬಯಸಬೇಕು, ಅವಳು ಹಾಳಾಗಲಿ ಅಂತ ಬಯಸಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಇನ್ನು ಕಾಳಿ ಮೇಲೆ ಎಲ್ಲರಿಗೂ ಸಹ ಸಾಫ್ಟ್ ಕಾರ್ನರ್ ಬರುತ್ತೆ. ಅವನು ಎಷ್ಟು ಒಳ್ಳೆಯನೋ ಇಷ್ಟು ಒಳ್ಳೆಯನಾಗಿದ್ದಾನೆ ಅಂತ ಅನಿಸುತ್ತೆ. ಆದರೆ ಇಲ್ಲಿ ರಾಜಿ ಮಾತ್ರ ಈ ವಿಷಯ ಕೇಳಿ ಸರಿಯಾಗಿ ಹುಡ್ಕೊತಾ ಇರ್ತಾಳೆ. ನನ್ನ ತಮ್ಮ ಈ ರೀತಿ ಮಾಡುತ್ತಾ ಅಂತ ಹೇಳಿ ಅವಳು ಸರಿಯಾಗಿ ಬೈಕೊತಿರ್ತಾಳೆ. ಇನ್ನೂ ಸಹ ಈಗ ಇಲ್ಲಿ ರಾಜಿ ಮಾತನ್ನು ಕೇಳಿ ಈಗ ಮುರಳಿ ಅಮ್ಮ ಆಯ್ತಲ್ಲ ಗತಿ, ಜೈಲಿಗೆ ಶಿಕ್ಷೆ, ಈಗ ರಾಜಿಗೂ ಸಹ ಅದೇ ಗತಿ ಆಗೋದು. ಏನಾದರೂ ಸ್ನೇಹ ಇನ್ನು ಎಲ್ಲ ಸಾಕ್ಷಿಯನ್ನು ಹುಡುಕ್ತಾ ಬಂದರೆ ಈ ವಿಷಯವನ್ನು ಅವ್ರಿಗೆ ಗೊತ್ತೇ ಇಲ್ಲ. ಅಷ್ಟೇ ಅಲ್ಲದೆ ಈ ಧಾರಾವಾಹಿ ಇನ್ನು ಮುಂದೆ ಏನಾಗುತ್ತೆ, ಇನ್ನು ಸ್ನೇಹ ಅವ್ರ ಅತ್ತೆಗೆ ತಕ್ಕ ಸೊಸೆ ಆಗ್ತಾಳ, ಇನ್ನು ಮುರಳಿ ಮತ್ತು ಸಹನ ಒಂದಾಗ್ತಾರೆ. ಇದೆಲ್ಲ ಮುಂದೆ ಏನಾಗುತ್ತೆ ನೀವೇ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್.